ಕೋರ್ತೇನೆ. ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಪರವಾಗಿ ಅವರನ್ನು ಸ್ವಾಮೀಜಿಯವರ ಸಮಾಜದ ನಡುವೆ ಒಂದಷ್ಟು ಉತ್ತಮ ಪರಂಪರೆ ಮತ್ತು ಸಂಸ್ಕಾರವನ್ನು ಹುಟ್ಟುಹಾಕೋದಿದೆಯಲ್ಲ, ಅದು ಕೆಲವೇ ಸಾಧ್ಯ. ಅದು ನಮ್ಮ ಡಾಕ್ಟರ್ ಪರಮ ಅಂತಹ ಸ್ವಾಮೀಜಿಯವರಿಗೆ ಈ ಬೋಧಿ ವೃಕ್ಷ ಸತ್ಸಂಗದ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾನು ಅವರನ್ನು ಸ್ವಾಗತ ಕೊಡ್ತಿದ್ದೇನೆ. ಮತ್ತೊಮ್ಮೆ ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಏನು ವಿಜಯ ಕರ್ನಾಟಕದಲ್ಲಿ ಯಾಕೆ ಈ ಸತ್ಸಂಗ ಅಂತ ಹಮ್ಮಿಕೊಂಡಿದ್ದಾರೆ ಅಂತ ಕೇಳಬಹುದು. ಸತ್ಸಂಗ ಅಂದ್ರೆ ಏನು? ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳನ್ನು ನಾನು ಅದಕ್ಕೇನೆ ಸಜ್ಜನ ಬಂಧುಗಳು ಅಂತ ನಾನು ಕರೀತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನಾವು ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಸಂಸ್ಕೃತದ ಭಾಷೆ. ಸತ್ಸಂಗ, ಸತ್ಸಂಗ ಅಂದರೆ ಸತ್ ಅಂದರೆ ಸತ್ಯ, ಸಂಘ ಅಂದರೆ ಸಹವಾಸ. ಅಂದರೆ ಒಂದು ಸತ್ಯದ ಜನರ ಜೊತೆ ಸಹವಾಸವನ್ನು ಮಾಡುವುದೇ ಸತ್ಸಂಗ. ಒಳ್ಳೆಯ ಜನರೊಂದಿಗೆ ಸಹವಾಸವನ್ನು ಮಾಡುವುದೇ ಸತ್ಸಂಗ. ಮತ್ತು ಇಲ್ಲಿ ಕುಂತಿರುವಂತಹ ಆಧ್ಯಾತ್ಮಿಕ ಗುರುಗಳ ಅನಿಸ್ತೀವಿ. ಏನ್ ಸರ ಈ ಒಂದು ಬೋಧಿ ವೃಕ್ಷ ಇಲ್ಲಿ ಒಂದು ಹಂಚ್ಕೊಳ್ತಿದ್ದೀನಿ. ಒಬ್ಬ ಸಾಮಾನ್ಯವಾಗಿರುವಂತ ಒಂದು ಕಪಿಲ ವಸ್ತು ಅಂತ ಒಂದು ಗ್ರಾಮ. ಆ ಕಪಿಲ ವಸ್ತುವಿನ ಒಬ್ಬ ರಾಜ್ಯ ಸುದ್ದೋಧನ. ಆ ಸುದ್ದೋಧನಿಗೆ ಜನಿಸಿದ ಒಬ್ಬ ಮಗ ಸಿದ್ಧಾರ್ಥ. ನೋಡಿ, ಮಗ ಇನ್ನು 7 ದಿನಗಳು ಜನಿಸಿ 7 ದಿನ ಆದರೆ ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ ಸಿದ್ಧಾರ್ಥ. ಅದೇ ಸಮಯದಲ್ಲಿ ಆ ಸಿದ್ಧಾರ್ಥನ ಸಾಕಿದಂತ ಅವರ ಚಿಕ್ಕಮ್ಮ ಪ್ರಜಾಪತಿ ಗೌತಮ. ಹಾಗಾದ್ರೆ ಸಿದ್ಧಾರ್ಥ ಒಂದು ಜನಿಸಿದ ಮೇಲೆ ನಮ್ಮ ಜೀವನದಲ್ಲಿ ಸಂಸ್ಕಾರಗಳಂತಿದೆ. ಪ್ರತಿಯೊಬ್ಬ ಹಿಂದೂ ಧರ್ಮದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಸಂಸ್ಕಾರಗಳನ್ನು ಅನುಸರಿಸಿಕೊಂಡು ಹೋಗ್ತಿದ್ವಿ. ಒಟ್ಟು 16 ಸಂಸ್ಕಾರಗಳಿವೆ. ಇವತ್ತು ಸಹಿತ ಅಳವಡಿಸಿಕೊಳ್ಳುತ್ತಾ ಹೋಗ್ತೀವಿ ಸಂಸ್ಕಾರ. ಸರ್, ಸಂಸ್ಕಾರ ಅಂದ್ರೆ ಏನು? ಸಂಸ್ಕಾರ ಎಂದ್ರೆ ಒಬ್ಬ ತಾಯಿ ಒಂದು ಗರ್ಭವನ್ನು ಧರಿಸ್ತಾಳಲ್ಲ 3 ತಿಂಗಳ, ಅದು ಒಂದು ಸಂಸ್ಕಾರ. ಒಬ್ಬ ತಾಯಿ 7 ತಿಂಗಳಾದ ಒಂದು ಸೀಮಂತ ಕಾರ್ಯ ನಡೆಯುತ್ತದೆ, ಅದು ಒಂದು ಸಂಸ್ಕಾರ. ಒಬ್ಬ ತಾಯಿ ಒಂದು ಮಗುಗೆ ಜನ್ಮ ಕೊಟ್ಟಾಗ ಆ ಮಗುಗೆ 9 ರಿಂದ 11 ದಿನದಲ್ಲಿ ನಾಮಕರಣ ಮಾಡಬೇಕು, ಅದು ಒಂದು ಸಂಸ್ಕಾರ. ಹಾಗಾದ್ರೆ ನೆಕ್ಸ್ಟ್ 2 ವರ್ಷದೊಳಗ ಆ ಮಗುವನ್ನ ಜೋಳಗೊಳಿಸಬೇಕು, ಅದು ಒಂದು ಸಂಸ್ಕಾರ. ನೆಕ್ಸ್ಟ್ ಒಬ್ಬ ತಾಯಿ ತನ್ನ ಎದೆ ಹಾಲನ್ನು ಬಿಡಿಸಿ ಆ ಮಗುವಿಗೆ ಅನ್ನಪ್ರಾಸನ ಮಾಡಿಸ್ತಾಳ, ಅದು ಒಂದು ಸಂಸ್ಕಾರ. ಹಾಗಾದ್ರೆ ನಾವು ಮದುವೆ ಸಮಯದಲ್ಲಿ ಧರ್ಮಚೆ ಅರ್ಥಚೆ ಕಾಮೇಚೆ ನಾತಿಚೆರೆ ಅಂದ್ರೆ ನನ್ನ ಹೆಂಡತಿಗೆ ಧರ್ಮದಲ್ಲಿ, ಅರ್ಥದಲ್ಲಿ, ಹಾಗಾದ ನಂತರ ಮೋಕ್ಷದಲ್ಲಿ, ಕಾಮದಲ್ಲಿ ನಾನು ಮೋಸ ಮಾಡುವುದಿಲ್ಲ ಅಂತೇಳಿ ಅವತ್ತು ನಾವು ಏನ್ ಮಾಡ್ತೇವೆ, ಮದುವೆಯಲ್ಲಿ ಒಂದು ಸಂಕಲ್ಪ ಮಾಡ್ತೇವೆ, ಅದು ಒಂದು ಸಂಸ್ಕಾರ. ಹಾಗಾದ್ರೆ ನಾವು ಸತ್ತಾಗ ಮಾಡುವುದು ಒಂದು ಸಂಸ್ಕಾರ. ನೋಡಿ, ಅನೇಕವಾದಂತಹ ಸಂಸ್ಕಾರಗಳನ್ನ ನಾವು ಅಳವಡಿಸಿಕೊಂಡು ಬರ್ತಿದೀವಿ. 16 ಸಂಸ್ಕಾರಗಳು. ಆ 16 ಸಂಸ್ಕಾರಗಳಲ್ಲಿ ನಮ್ಮ ಸಿದ್ಧಾರ್ಥ ಜನಿಸಿದಾಗ ಅವನ ನಾಮಕರಣ ಮಾಡಬೇಕಾಗಿತ್ತು. ನಾಮಕರಣ ಮಾಡಬೇಕಾದಾಗ ಆಗ ಆ ಹಿಮಾಲಯ ಪರ್ವತದಿಂದ ಒಬ್ಬ ಮುನಿ ಬರ್ತಾನೆ, ಆ ಅಸಿತ ಮಹಾಮುನಿ. ಆ ಅಸಿತ ಮಹಾಮುನಿ ಬಂದು ಆ ಮಗುವನ್ನು ನೋಡ್ತಾನ. ಮಗು ನೋಡಿ ಆಗ ಒಂದು ಸಲ ನಗುತ್ತಾನ, ಒಂದ್ಸಲ ದುಃಖ ವ್ಯಕ್ತಪಡಿಸ್ತಾನ. ಅವಾಗ ಕಪಿಲ ವಸ್ತುವಿನ ಮಹಾರಾಜನಾದಂತ ಆ ಒಂದು ನಾಮಕರಣ ಮಾಡುವಂತ ಒಂದು ತಂದೆಯಾದಂತ ಸುದ್ದೋಧನ ಕೇಳ್ತಾನ, ಗುರುಗಳೇ ನಿಮ್ಮ ನಗು ಮತ್ತು ನಿಮ್ಮ ದುಃಖಕ್ಕೆ ಕಾರಣ ಎಂದಾಗ ಆಗ ಅಸಿತ ಮಹಾಮುನಿ ಹೇಳ್ತಾನ, ಇವ ಮುಂದ ಒಬ್ಬ ದೊಡ್ಡ ಸನ್ಯಾಸಿ ಆಗಬಹುದು, ಇಲ್ಲದಿದ್ರೆ ಒಬ್ಬ ದೊಡ್ಡ ಮಹಾರಾಜನಾಗ್ತಾನ. ಇಂಥವ್ ನೋಡಕ ನನ್ ಕಣ್ಣಿಂದ ಸಾಧ್ಯ ಇಲ್ಲಲ್ಲ. ಒಂದೇನಪ್ಪ ನಾಮಕರಣ ಮಾಡುವ ಸಮಯದಲ್ಲಿ ಅಂತ ಒಂದು ಅಸಿತ ಮಹಾಮುನಿ ನುಡಿತಾನ. ಹಾಗಾದ್ರೆ ಸಿದ್ಧಾರ್ಥ ಬೆಳಿತಾನ. ಹಾಗಾದ್ರೆ 9 ವರ್ಷ ಆಗುವವರೆಗೂ ಸಹಿತ ತನ್ನ ಮಗನನ್ನ ಹೊರಗಡೆ ಕಳಿಸುವುದಿಲ್ಲ ತಂದೆ ಸುದ್ದೋಧನ. ಯಾಕಂದ್ರೆ ತನ್ನ ಮಗನಿಗೆ ವೈರಾಗ್ಯ ಆಗ್ಬಾರ್ದು,
ತನ್ನ ಮಗುವ ಸನ್ಯಾಸಿ ಆಗಬಾರದು ಎಂಬ ಒಂದು ಭಾವನೆಯನ್ನು ಇಟ್ಟುಕೊಂಡಂತ ತಂದೆ ಶುದ್ಧೋಧನ 29ನೇ ವಯಸ್ಸಿನಲ್ಲಿ ಹೊರಗಡೆ ಹೋಗ್ತಾನ ಸಿದ್ಧಾರ್ಥ ಹೋಗಿ 4 ದೃಶ್ಯಗಳು ನೋಡ್ತಾನೆ. 4 ದೃಶ್ಯಗಳಂದ್ರೆ ಒಂದು ವೃದ್ಧ, ರೋಗಿ, ಶವ, ಸನ್ಯಾಸಿ. ಅವ 4 ದೃಶ್ಯಗಳು ನೋಡಿದಂತ ಸಿದ್ಧಾರ್ಥ ಯೋಚನೆ ಮಾಡ್ತಾನ, ಪ್ರಪಂಚ ಎಷ್ಟು ದುಃಖದಿಂದ ಕೂಡಿದೆ, ಪ್ರಪಂಚ ಎಷ್ಟು ಕತ್ತಲಮಯವಾಗಿದೆ, ಇದಕ್ಕೆ ನಾನು ಬೆಳಕು ಕಂಡುಹಿಡಿಬೇಕು ಅಂತೇಳಿ ಅವತ್ತು 29ನೇ ವಯಸ್ಸಿನಲ್ಲಿ ಮನೆಯ ತೊರಿತನ ಸಿದ್ಧಾರ್ಥ ತೊರೆದು ಹಾಗೆ ಪ್ರಯಾಣ ಮಾಡ್ತಾನ. ಹಾಗಾದ್ರೆ ಪ್ರಯಾಣ ಮಾಡಿದಾಗ ಅನೇಕ ಋಷಿ ಮುನಿಗಳ ಹತ್ರ ಜ್ಞಾನ ಪಡೆದುಕೊಳ್ತಾನೆ. ಎಂತ ಜ್ಞಾನ ಅಂದ್ರೆ ದೇಹವನ್ನು ದಂಡಿಸುವ ಜ್ಞಾನ. ಎಂತ ಜ್ಞಾನ ಅಂದ್ರೆ ನಾನು ತಪಸ್ಸನ್ನು ಆಚರಿಸಬೇಕಾದಾಗ ನನ್ನ ದೇಹವನ್ನು ಹೇಗೆ ದಂಡಿಸಬೇಕೆಂಬ ಒಂದು ಜ್ಞಾನ ಪಡ್ಕೊಂಡು ಹಾಗೆ ಗಯ ಎಂಬ ಊರಿಗೆ ಬರ್ತಾನೆ. ಹಾಗಾರ ಉಪವಾಸ, ಹಾಗಾರ ಹಸಿವು, ಹಾಗಾರ ಬಂದು ಒಂದು ಗಿಡದ ಕೆಳಗಡೆ ಕುಂದಿರ್ತಾನ. ಸಿದ್ಧಾರ್ಥ ಕುಂತಾಗ ಹಾಗಾರ ಹಸಿವಿನಿಂದ ತುಂಬಾ ಬಳಲಾಡುತ್ತಾನ, ಹಸಿವು ತುಂಬಾ ಇದೆ. ಅದೇ ದಾರಿಯಲ್ಲಿ ಒಬ್ಬ ಮಹಿಳೆ ಹೋಗ್ತಾಳ, ಅಲ್ಲೇ ಒಂದು ಗುಡಿ ಇತ್ತು, ಆ ಗುಡಿಗೆ ಅಭಿಷೇಕ ಮಾಡಬೇಕಂತೇಳಿ ಪಾಯಸ ತಂದು ಹೋಗ್ತಿರ್ತಾಳ ಒಬ್ಬ ಮಹಿಳೆ. ಅವಾಗ ಅಲ್ಲಿ ಸಿದ್ಧಾರ್ಥನ ನರಳಾಟವನ್ನು ನೋಡಿ ಆ ಮಹಿಳೆ ತಂದ ಆ ಪಾಯಸವನ್ನ ಆ ಸಿದ್ಧಾರ್ಥನಿಗೆ ಕೊಡ್ತಾನ. ಆ ದೇವರಿಗಿಂತ ಈ ವ್ಯಕ್ತಿ ನಾನು ಪಾಯಸ ಕೊಡಬೇಕಂತೇಳಿ ಕೊಟ್ಟಾಗ ಆ ಸಿದ್ಧಾರ್ಥ ಆ ಪಾಯಸವನ್ನು ಸ್ವೀಕರಿಸಿ ಹೇಳ್ತಾನ, ನೀನೇ ನನ್ನ 2ನೇ ತಾಯಿ ಅಂತ ಹೇಳ್ತಾನ. ಆ ಮಹಿಳೆನೇ ಸುಜಾತ ಸಂಗೀತ. ಇವತ್ತು ನಾವು ಕಂಡರಿಗೆ ನಾವು ಪಾಯಸವನ್ನು ಹೇಳುವುದಿಲ್ಲ. ಹಾಗಾಗಿ ಆ ಒಂದು ತಾಯಿ ಸಿದ್ಧಾರ್ಥಗೆ ಪಾಯಸ ನೀಡಿದ ಕಾರಣಕ್ಕೋಸ್ಕರ ಆ ತಾಯಿಗೆ ಹೇಳ್ತಾನ, ನೀನು ನನ್ನ 2ನೇ ತಾಯಿ ಅಂತ ಹೇಳ್ತಾನೆ. ಅದೇ ಒಂದು ಪಾಯಸವನ್ನು ಸ್ವೀಕರಿಸಿ ಹಾಗೆ ಮುಂದೆ ಹೋಗ್ತಾನ. ಒಂದು ನದಿ ಇರುತ್ತ, ನಿರಂಜನ ನದಿ. ಆ ನದಿಯ ಮೇಲೆ ಒಂದು ಮರ ಇರುತ್ತ, ಅದೇ ಅರಳಿ ಮರ, ಅದೇ ಬೋಧಿ ವೃಕ್ಷ. ಅರಳಿ ಮರದ ಕೆಳಗಡೆ ಕುಳಿತುಕೊಳ್ತಾನ, ಪೂರ್ವ ಕಡೆ ಮುಖ ಮಾಡ್ತಾನ, ಧ್ಯಾನಸ್ಥನಾಗ್ತಾನ. ಧ್ಯಾನಸ್ಥನಾಗಿ 49 ದಿನಗಳ ಕಾಲ ಏಕಾಂತವಾಗಿ ಕುಂತ 49 ದಿನಗಳ ನಂತರ ಜ್ಞಾನ ಸಂಪಾದಿಸಿ ನಮ್ಮ ಸಿದ್ಧಾರ್ಥ ಏನಾಗ್ತಾನಂದ್ರೆ ಬುದ್ಧ. ನಮ್ಮ ಸಿದ್ಧಾರ್ಥ ಬುದ್ಧ. ಅದಕ್ಕ ಬೋಧಿ ವೃಕ್ಷದ ಕೆಳಗಡೆ ಕುಂತು ಜ್ಞಾನ ಸಂಪಾದಿಸ್ತಾನ. ಅಷ್ಟೊಂದು ಅದ್ಭುತವಾದಂತ ಮರ ಈ ಬೋಧಿ ವೃಕ್ಷ. ಅಂದ್ರೆ ಬೋಧಿ ವೃಕ್ಷದ ಬಗ್ಗೆ ವರ್ಣನೆ ಬರಲ್ಲ, ಅದು ಏನಪ್ಪ ದೃಢ ಸಂಕಲ್ಪ. ಒಂದು ಬೋಧಿ ವೃಕ್ಷದ ಒಂದು ವಿಭೂತಿಯಿಂದ ಕೂಡಿರುತ್ತ ಪ್ರತಿಯೊಬ್ಬರಿಗೆ ದಯ ಮತ್ತು ಸಹಾನುಭೂತಿಯನ್ನು ಸಲ್ಲಿಸಬೇಕು ನಾವು. ನಾನು ಜ್ಞಾನ ಸಂಪಾದಿಸೋಕ್ಕೋಸ್ಕರ ಹೋದೆ. ನನಗೆ ಒಂದು ಏನಪ್ಪ ಜೀವನದ ಜ್ಞಾನ ಕೊಟ್ಟವರು ಯಾರಂದ್ರೆ ನನ್ನ ಗುರುಗಳು NM ಬಿರಾದರ್ ಸರ್ಗಳು. ಹಾಗಾದ್ರೆ ನನಗೆ ಆಧ್ಯಾತ್ಮಿಕ ಜ್ಞಾನ ಕೊಟ್ಟವರು ಯಾರಂದ್ರೆ ನನ್ನ ಜೀವನದಲ್ಲಿ ಆಧ್ಯಾತ್ಮಿಕ ಜ್ಞಾನ ಕೊಟ್ಟವರು ಈ ಪರಮ ಪೂಜ್ಯ ಒಂದು ಮಹೇಶ್ವರ ಸ್ವಾಮೀಜಿಯವರು. ಹಾಗಾಗಿ ಎಲ್ಲ ರೀತಿಯಲ್ಲಿ ಜ್ಞಾನ ತಿಕ್ಕೋಕೆ ಇನ್ನೊಬ್ಬರು ಬರಬೇಕು ಅಂತ ಸಾಧಕರು ನೀವಾಗ್ರಿ. ಹಾಗಾಗಿ ಸೊಸೈಟಿಗೆ ತಲೆಯಪ್ಪಾಗಿ, ಹಾಗಾಗಿ ದೇವರಿಗೆ ಶರಣಾಗಿ, ನೇಷನಲ್ ಅಂದ್ರೆ ಧರ್ಮಕ್ಕೆ ಶರಣಾಗಿ, ಹಾಗಾದ್ರೆ ಸಮಾಜಕ್ಕೆ ಶರಣಾಗಿ ಅವತ್ತು ನೀವೇನಂದ್ರೆ ಸತ್ಯ ಕಂಡುಕೊಳ್ತೀರಿ. ಹಾಗಾಗಿ ಸತ್ಯ ಕಂಡುಕೋಬೇಕಂದ್ರೆ ಅನೇಕವಾದಂತ ಹೋರಾಟವನ್ನು ಕೈಗೊಳ್ಳಿ. ನೆಕ್ಸ್ಟ್ ಒಂದು ಬೋಧಿ ವೃಕ್ಷ ಇದೆಯಲ್ಲ, ಆ ಬೋಧಿ ವೃಕ್ಷದ ಎಲೆ ಬಹಳ ಒಂದು ಆಯುರ್ವೇದಿಕ್ ಇದೆ. ಇಲ್ಲಿ ಬಂದಿದ್ದಾರೆ ಆಯುರ್ವೇದಿಕದ ಬಗ್ಗೆ. ಮತ್ತೊಂದು ಈ ಬೋಧಿ ವೃಕ್ಷ ಏನಂದ್ರೆ ನಮಗೆ ಸಂಪೂರ್ಣವಾದಂತ ಆಮ್ಲಜನಕ ಕೊಡುವಂತ ಏಕೈಕ ಮರ ಇದು. ಆಮ್ಲಜನಕ ಯಾವುದಾದ್ರೂ ನಿಮಗೆ ಸಂಪೂರ್ಣವಾದಂತ ಪರಿಪೂರ್ಣವಾದಂತ ಒಂದು ಆಮ್ಲಜನಕ ಕೊಡುತ್ತಂದ್ರೆ ಅದು ಬೋಧಿ ವೃಕ್ಷ. ಯಾಕಂದ್ರೆ ನಮಗೆ ನೋಡಿ ಈಗ ನಮ್ಮ ಮರಗಳದವು, ಈ ಮರಗಳು ಸೂರ್ಯನ ಬೆಳಕಿನೊಂದಿಗೆ ದ್ವಿತೀಯ ಸಂಶ್ಲೇಷಣವಾಗಿ ಒಂದೇನಪ್ಪ ಆಮ್ಲಜನಕ ಬಿಡುತ್ತ. ಆದ್ರೆ ಬೋಧಿ ವೃಕ್ಷ ಅಲ್ಲ, ಆದ್ರೆ ಅದನ್ನು ಹೊತ್ತು ಸಹಿತ ಒಂದು ಆಮ್ಲಜನಕ ಬಿಡುತ್ತಾ. ರಾತ್ರಿ ಸಹಿತ ಚಂದ್ರನ ಬೆಳಕಿಗೂ ಸಹಿತ ದ್ವಿತೀಯ ಸಂಶ್ಲೇಷಣೆ ಒಳಗಾಗಿ ಆಮ್ಲಜನಕ ಬಿಡುತ್ತಾ. ಆಗ ಈ ಪರಿಶುದ್ಧವಾದ ಆಮ್ಲಜನಕವನ್ನು ಬಿಡುವಂತ ಏಕೈಕ ಮರ ಅಂದ್ರೆ ಅದು ಬೋಧಿ ವೃಕ್ಷ. ಅದನ್ನ ಬಿಟ್ರೆ ಮತ್ತೊಂದು ಮರ ಯಾವುದು ಅಂದ್ರೆ ಅಮೆರಿಕದಲ್ಲಿರುವ ಮಹಾಗನಿ ಎಂಬ ಮರ. ಎರಡೇ ಬಹಳ ಸಣ್ಣವನಾಗಿದ್ದೆ. ಹಾಗಾದ್ರೆ ಪ್ರೈಮರಿ ಓದ್ತಿದ್ದೆ, ಈಗೂ ನೆನಪಿದೆ. ಹಾಗಾದ್ರೆ ಪ್ರೈಮರಿ ಓದುವಾಗ ನಮ್ಮ ಅಜ್ಜಿ ಇದ್ಲು ಮನೆಯೊಳಗೆ, ಅತ್ತಿ. ಆಕೆ ಬೆಳಗ್ಗೆ ಅಮಾವಾಸ್ಯೆ ದಿನ ನಡ್ಕೊಂಡು ಎಲ್ಲಿ ಹೋಗ್ತೀನಿ, ಹೋದಾಗ ಅಲ್ಲಿ ಒಂದು ಅಮಾವಾಸ್ಯೆ ದಿನ ಬೆಳಿಗ್ಗೆ ಅಜ್ಜರು ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ವಿ. ಚರಂತಪ್ಪಜ್ಜ ಅಂತ ಹೇಳಿ, ಅವರು ಮಹೇಶ್ವರ ಸ್ವಾಮೀಜಿಯವರ ಅಪ್ಪ. ಹಾಗಾದ್ರೆ ಆಶೀರ್ವಾದ ಪಡ್ಕೊಳ್ಳಕ್ ಹೋದಾಗ ಅಜ್ಜರು ಏನ್ ಕೊಡ್ತಾರಂದ್ರೆ ಎಲ್ಲರಿಗೂ ಬಿಲ್ ಪತ್ರಿಕೆ ಕೊಡ್ತಿದ್ರು. ಬಿಲ್ ಪತ್ರಿಕೆ ತಿಂದ್ವಿ, ಆರೋಗ್ಯ ನಿಮ್ಗೆ ಸುಧಾರಣೆ ಆಗುತ್ತೆ, ಬಿಲ್ ಪತ್ರಿಕೆ ತಿಂದ್ವಿ. ಹಾಗಾಗಿ ನಾನು ಆಶೀರ್ವಾದ ಪಡೆದುಕೊಂಡಾಗ ನನ್ನ ಕೈಯಲ್ಲಿ ಕೊಟ್ಟು ತಿನ್ನಿಸಿದ್ರು, ಅಲ್ಲೇ ತಿನ್ನಿಸಿದ್ರು, ತಿನ್ನು ಬಿಲ್ ಪತ್ರಿ ಅಂತ ಹೇಳಿ. ಅವಾಗ ನಾನು ಯೋಚನೆ ಮಾಡಿದೆ, ಬಿಲ್ ಪತ್ರಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಇರುವಂತ ಏಕೈಕ ನಮ್ಮ ಭಾರತದಲ್ಲಿರುವಂತ ಏಕೈಕ ಮರ ಅಂದ್ರೆ ಬಿಲ್ ಪತ್ರಿ. ಎಸ್, ಒಂದೇ ಒಂದು ಮರ. ಯಾಕಂದ್ರೆ ಅನೇಕವಾದಂತ ರೋಗ ನಿರೋಧಕ ಶಕ್ತಿ ಇದೆ. ಆಂಟಿ ಬ್ಯಾಕ್ಟೀರಿಯಾ ನಿಯಂತ್ರಿಸುತ್ತಾ,
ಆಂಟಿ ಒಂದು ಫಂಗಲ್ಸ್ ನಿಯಂತ್ರಿಸುತ್ತಾ, ಹಾಗಾದ್ರೆ ಆಂಟಿ ವೈರಸ್ ನಿಯಂತ್ರಿಸುತ್ತಾ, ಪ್ರತಿಯೊಂದು ರೋಗವನ್ನು ನಿಯಂತ್ರಿಸುವುದು ಏಕೈಕ ಒಂದು ಪತ್ರೆ ಅಂದ್ರೆ ಅದು ಬಿಲ್ಪತ್ರೆ. ಬಿಲ್ಪತ್ರೆಯನ್ನ ನಿಮ್ಮ ಮನೆ ಒಳಗೆ ಸತ್ಯನಾರಾಯಣ ಪೂಜೆದಾಗ ಅರ್ಕೊಂಡ್ ಬಾ ಅಂತ ಕಳಿಸ್ತಾರೆ. ಹೋಗಿ ನೀವು ಅರ್ಕೊಂಡ್ ಬರುವಾಗ ನೀವೇನು ಬಿಲ್ಪತ್ರೆ ಅರ್ಕೊಂಬಂದ್ರೆ ಮನೆ ಬೇಯ್ತಾರ. ಹುಚ್ಚ ಇಂಥವ್ರಲ್ಲ. ಯಾಕಂದ್ರೆ ಬಿಲ್ಪತ್ರೆ ತರಬೇಕಂದ್ರೆ 3 ದಾಳ ಇರಬೇಕು ಅದಕ್ಕೆ. ಅದು ಒಂದು ಏನಪ್ಪ ಶಿವನಿಗೆ ಸಲ್ಲುತ್ತ. ಯಾಕಂದ್ರೆ ಶಿವನಿಗೆ ಬಹಳ ಇಷ್ಟವಾದಂತ ಪತ್ರೆ ಅಂದ್ರೆ ಬಿಲ್ಪತ್ರೆ 3 ದಾಳ ಇರಬೇಕು. ಅಂದ್ರೆ ಯಾರು ಶಿವನಿಗೆ ಒಂದು ಬಿಲ್ಪತ್ರೆಯನ್ನು ಅರ್ಪಿಸ್ತಾನಲ್ಲ ಅವನು 3 ಜನ್ಮದ ಪಾಪವನ್ನು ನಿವಾರಣೆ ಮಾಡಿಕೊಳ್ಳುತ್ತಾನಂತೆ. ಅಂತ ಒಂದು ಪತ್ರೆ ಅದು ಬಿಲ್ಪತ್ರೆ. ಹಾಗಾದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅಹಂ ಮತ್ತು ಅಹಂಕಾರಗಳ ಏನು ಗೊತ್ತಾ, ಒಂದು ಮರ ಇದೆಯಲ್ಲ, ಆ ಮರದೊಳಗಿರುವಂತ ಗೆಡ್ಡೆಲ ಹುಳದಂತೆ ಅಹಂ ಮತ್ತು ಅಹಂಕಾರಗಳು ಸ್ನೇಹಿತರೆ. ನೋಡಿ, ಒಂದು ಮರದೊಳಗಿರುವಂತ ಗೆಡ್ಡೆಲ ಹುಳ ಏನ್ ಮಾಡುತ್ತೆ ಹೇಳು, ಆ ಮರದೊಳಗಿರುವಂತ ತೊಗಟೆಲ್ಲ ತಿಂದು ಆ ಮರವನ್ನು ನಾಶ ಮಾಡುತ್ತಾ ಆ ಗೆಡ್ಡೆಲ ಹುಳ. ಅದರಂತೆ ನಮ್ಮ ಮನುಷ್ಯರಲ್ಲಿ ಅಹಂಕಾರಗಳಿದ್ರ ನಮ್ಮ ದೇಹವನ್ನು ಸಹಿತ ಸುಟ್ಟಾಗುತ್ತ. ಹಾಗಾಗಿ ಯಾವ ವ್ಯಕ್ತಿ ಅಹಂಕಾರಗಳನ್ನು ತೊರೆಯುತ್ತಾನ ಅವನು ಈ ಜಗತ್ತಿನಲ್ಲಿ ಗೆಲ್ತಾನ. ಅಹಂಕಾರವನ್ನು ಬಿಡಿ, ಅಹಂಕಾರಗಳನ್ನು ಬಿಡಿ, ನಾನು ಎಂಬ ಗರ್ವಗಳನ್ನು ಬಿಡಿ. ಓಕೆ, ನಾನು ಎಂಬ ಗರ್ವಗಳನ್ನು ಬಿಡಿ. ಇವತ್ತು ಇಲ್ಲಿ ಅನೇಕವಾದಂತ ಉಪನ್ಯಾಸಕ ವರ್ಗ, ಆ ಉಪನ್ಯಾಸಕರನ್ನ ಗುರುಗಳು ಅಲ್ಲಿ ಕುಂತಿದ್ದಾರೆ, ನಾನು ಇಲ್ಲಿ ಕುಂತಿದ್ದೆ. ನನಗೆ ಒಂದು ಏನಪ್ಪಾ ಅಂದ್ರೆ ಮನಸ್ಸು ನೋವು ಆಗುತ್ತೆ. ನನ್ನ ಗುರುಗಳು ಅಲ್ಲಿದ್ದಾರೆ. ಓಕೆ, ನಾನು ಇನ್ನೊಬ್ಬ ಗುರುಗಳು ನನ್ನ ಹಿಂದಿದ್ದಾರೆ. ಏಕೆಂದ್ರೆ ಇವತ್ತು ಅವ್ರು ಏನಪ್ಪಾ ಅಂದ್ರೆ ಆ ಗುರುಗಳನ್ನ ಅಲ್ಲಿ ಕುಂದ್ರಿಸೋಣ, ಇಲ್ಲಿ ಕುಂದ್ರೋ ಆಗಿದೆ. ಆದ್ರೆ ಒಂದು ಜೀವನದಲ್ಲಿ ನಾನು ಸಕ್ಸಸ್ ಆಗ್ಬೇಕಂದ್ರೆ ಒಬ್ಬ ಗುರುಗಳು ಸಹಿತ ನನಗೆ ಅವಶ್ಯಕವಾಗಿದೆ. ಒಳ್ಳೆ ಮಾರ್ಗದರ್ಶಕರು ಅವಶ್ಯಕವಾಗಿದೆ. ಏಕೆಂದ್ರೆ ಗುರುಗಳು ಇಲ್ಲಾಂದ್ರೆ ನನ್ನ ಜೀವನದಲ್ಲಿ ಸಾಧನೆ ಮಾಡಕ್ ಆಗೋದಿಲ್ಲ. ಅದಕ್ಕೆ ಇಟ್ಟಂಗಿ ಬಟ್ಟೆ ಮಾಡಬೇಕಾಗಿತ್ತು, ಆ ಬಂದಂತ ದುಡ್ಡಿನಲ್ಲಿ ಕುಟುಂಬ ಸಾಕ್ಬೇಕಾಗಿತ್ತು. ಅಷ್ಟು ಕಡು ಬಡತನ. ಅಂತ ಕಡು ಬಡತನದಲ್ಲಿದ್ದಾಗ ಆ ಕುಟುಂಬದಲ್ಲಿ ಆ ಒಬ್ಬನು ಹುಡುಗನು ಸಂಸ್ಕಾರ ಒಬ್ಬವ 90,000 ರೂಪಾಯಿ ಕೊಟ್ಟು ಒಂದ್ ಜೊತೆ ಏರ್ ತಗೊಂಡಿದ್ದ. 1,00,000 ರೂಪಾಯಿ ಅಲ್ವ ನಾನು ಮನೆ ನಿಂತಿದ್ದವು. ಇದನ್ನ ಯಾರು ಮಾಡಿದ ಮೂರ್ತಿನ ನಾ ಮಾಡಿದ್ವಿ, ಇದನ್ನ ಯಾರು ಮಾಡಿದ ಮೂರ್ತಿನ ನಾ ಮಾಡಿದ್ವಿ. ಒಂದ್ ದಿವ್ಸ ಪರಮಾತ್ಮ ಬಂದ, ಯಾರು ಮಾಡಿದ ಮೂರ್ತಿನ ಅಂತ ಕೇಳಿದ. ಇವಾಗ ಸುಮಾರು ಬಿಟ್ಟಿಲ್ರಿ, ನಾ ಮಾಡಿನ ಏನಿವ ನಾ ಇನ್ನು 4 ಗಂಟೆಗೆ ಸಾವು ಇತ್ತು ಒಂದು ಬಿಟ್ಟಿರ್ಬೇಕು. ಇವಾಗ ನೋಡ್ರಿ ಅಳಿಗಾಡಂಗಿಲ್ಲ, ಮಾತಾಡಂಗಿಲ್ಲ. ಮೂರ್ತಿ ಹೆಂಗ್ ನಿಂತಿರ್ತಾವ ಹಂಗ ನಿಂತಬೇಕು. ಹ್ಞೂನ್ರಿ ಏನಿವ ನೆಟ್ ಅನ್ಬೇಕು ಹಿಂಗ್ ನಿಂತ್ಕೊಂಡ ಮೂರ್ತಿ ಎಷ್ಟು ಚಂದ ಎಲ್ಲ ಕಲಾವಿದರು ಇಲ್ಲ ನಮಗೆಲ್ಲ ಅನ್ನುವಂತ ಮಾತನ್ನು ಹೇಳಿ ಒಂದು ನುಡಿಗಳನ್ನ ಹೇಳಿ ನನ್ನ ಕಾರ್ಯಕ್ರಮ ಕರ್ಮ ಮಾಡ್ತೇನೆ. ನಮ್ಮ ರಾಮಾಯಣ ಮಹಾಭಾರತ 1000 ಪುಸ್ತಕ ಓದಿದ್ರು ಜಲ್ದಿ ಅರ್ಥ ಆಗೋದಿಲ್ಲ. ಆದ್ರೆ 100 ಸಾಲು ಹೇಳಿದ್ರು ಜನಪದರು. ಯಾವ ಕುಂತಾನ ಪಗಡ್ಯಾಗ ಬಂಗಾರ ಬಳೆ ಇಟ್ಟ ಬೈಬ್ಯಾಡ ಬಡ ಏನೈತಲ್ಲ ಈ ಸತ್ಸಂಗದ ಮೂಲಕ ಒಳ್ಳೆ ಜ್ಞಾನವನ್ನು ಇವತ್ತು ಉಣಬಡಿಸಿ ಸತ್ಸಂಗ ಕಾರ್ಯಕ್ರಮದ ಸಾನ್ನಿಧ್ಯ ಮಾಡಿದ 29 ವರ್ಷದಾಗ ಎಲ್ಲರೂ ಜಗತ್ತ ಮಾಡಿದಾಗ ಅವ್ನು ಎದ್ದ ಅಂದ್ರೆ ಜಗತ್ತೇ ಮಾಡಿದಾಗ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮೋಹನ್ ರೆಡ್ಡಿ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರೇ, ದೇವಿ ಪ್ರಸಾದ್ ಅವರೇ, ಗಂಗಾಧರ ಗೌಡ ಅವರೇ, ಬನ್ಗೋಳ ವೆಂಕಣ್ಣನವರೇ, ಗೌರಜ್ಜನ ಬಸವರಾಜಪ್ಪನವರೇ, ಐನಗೌಡರು ನಾವು ಚರ್ಚೆ ಮಾಡಿದಾಗ ಇದು ಉದ್ಘಾಟಕರಾಗಿ ಯಾರನ್ನ ಕರಿಬೇಕು ಅಂತಂದಾಗ ನನಗೆ ಪ್ರದೀಪ್ ಗುಡ್ಡ ಅವರು ನೆನಪಾದ. ಯಾಕಂದ್ರೆ ಅವರು ಈ ಶಾಲೆಯ ಹಳೆ ವಿದ್ಯಾರ್ಥಿ. ಅವ್ರ ಮಾತನ್ನ ನೀವು ಸರಿಯಾಗಿ ಗಮನಿಸಲಿಲ್ಲ, ಸ್ವಲ್ಪ ಅವಾಗ ಸಬ್ಜೆಕ್ಟ್ ಮಾಡ್ತಿದ್ರಿ. ಪ್ರದೀಪ್ ಗುಡ್ಡದವ್ರು ಏನು ಸಾಧನೆ ಮಾಡ್ಯಾರ ಅಂತ ಅಂದ್ರೆ ಅವರು SLC ಒಳಗೆ 1 ಸಲ ಫೇಲು, PUC ಒಳಗೆ 2 ಸಲ ಫೇಲು. ಈ ಫೇಲ್ ಆದ ಹುಡುಗರು ಏನು ಮಾಡ್ತಾರೆ, ಕೆರೆನ ಬಾವಿಗೆ ಹೋಗ. ಆದರೆ ಪ್ರದೀಪ್ ಗುಡ್ಡದವರು ಕೆರೆ ಬಾವಿ ನೋಡಲಿಲ್ಲ. ಅವ್ರು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಚಾಣಕ್ಯ ಕರಿಯರ್ ಅಕಾಡೆಮಿ ಮುಖ್ಯಸ್ಥರಾದ ಬಿರಾದ ಅವರ ಆಶ್ರಯ ಪಡೆದು ಅವರು ಅಧ್ಯಯನ ಮಾಡಿ ಅವ್ರ ಬಗ್ಗೆ ಒಂದು ಉಪನ್ಯಾಸ ಇಡ್ಬೇಕು. ನಾವಿಲ್ಲಿ ನಮ್ಮ ಕಾಲೇಜ್ ಒಳಗೆ, ಯಾಕಂದ್ರೆ ವಿದ್ಯಾರ್ಥಿಗಳು ಒಂದು ಪ್ರೇರಣಾದಾಯಕ ಉಪನ್ಯಾಸ ಆಗಬೇಕು. ನಮ್ಮ ಆಡಳಿತ ಮಂಡಳಿ ಇನ್ನೊಂದು ಉಪನ್ಯಾಸ ಅವ್ರ ಸಲುವಾಗಿನ ವಿದ್ಯಾರ್ಥಿಗಳ ಕುರಿತು ಒಂದು ಉಪನ್ಯಾಸ ಮಾಡಿದರೆ ಸೂಕ್ತ ಅಂತ ಅನಿಸ್ತದೆ. ಒಂದು 60,000 ಜನರಿಗೆ ನೌಕರಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಪ್ರದೀಪ್ ಗುಡ್ಡದ್ ಮಾಡೋದಂದ್ರೆ ಸಾಮಾನ್ಯ ಕೆಲಸ ಅಲ್ಲ.
ಅಂದಾಜು ನಿಮ್ಗೆ ಹೇಳ್ತೀನಿ, ಅಂದಾಜು ಸುಮಾರು ಒಂದು 18-20 ಜನ DC, ಒಂದು 25-30 ಜನ ಅಸಿಸ್ಟೆಂಟ್ ಕಮಿಷನರು, ಒಂದು 45-50 ಜನ ತಹಸೀಲ್ದಾರ್ ಅವ್ರ ಸ್ಟೂಡೆಂಟ್ ಅದ ನೋಡಿ. 2 ಸಲ ಕ್ಲಿಯರ್ ಆದ ವ್ಯಕ್ತಿ ಸ್ಟೂಡೆಂಟ್ DC ಅವ್ರು ಅದಾರ ಅಂದ್ರೆ ಎಂಥ ಸಾಧನೆ. ಇದು ಸಾಧನೆ ಎಷ್ಟು ಹೇಳಿದ್ರು ಕಡಿಮೆ. ಮತ್ತು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಅದ್ಭುತವಾದ ಉಪನ್ಯಾಸ ಅಂತಂದ್ರೆ ಅದು ಉದ್ಘಾಟನೆ ನುಡಿ ಅಂದ್ರೆ ಒಬ್ಬ ಈ ಸಂಪನ್ಮೂಲ ವ್ಯಕ್ತಿ ಈ ಶಾಲೆಯ ಹಳೆ ವಿದ್ಯಾರ್ಥಿ ಅದನಂದ್ರೆ ಈ ಶಾಲೆಯ ಒಂದು ಕೀರ್ತಿ. ಅದಕ್ಕೆ ಕಾರಣ ನಮ್ಮ ಪ್ರದೀಪ್ ಗುಡ್ಡದವರು ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಜೊತೆಗೆ ನಮ್ಮ ಮೋಹನ್ ರೆಡ್ಡಿ ಅವರು ಈ ಸಂಸ್ಥೆಯ ಅಧ್ಯಕ್ಷರು, ನಮ್ಮ ಈ ಭಾಗದ ರಾಜಕೀಯ ಮುತ್ಸದ್ದಿಗಳು ಅಕ್ಕಿ ತೋಟೇಶ್ ಅವರು, ಇನ್ನು ಸಾಕಷ್ಟು ಸಾಧಕರು ನಮ್ಮ ಜೊತೆಗಿದ್ದಾರೆ. ಇದು ಅವ್ರು ಹೇಳಿದ್ರು ಬೋಧಿ ವೃಕ್ಷ ಅಂತಂದ್ರೆ ಬುದ್ಧನ ಬಗ್ಗೆ ಭಾಳ ಚಂದ. ಆ ಬುದ್ಧನ ಬಗ್ಗೆ ಹೇಳೋದ್ರ ಜೊತೆಗೆ ಮತ್ತು ಅಶೋಕ ಚಕ್ರವರ್ತಿ ಬಗ್ಗೆ, ಅವನ ಸಾಮ್ರಾಜ್ಯ ಕಟ್ಟಿದ ಬಗ್ಗೆ ವಿಜಯ ಕರ್ನಾಟಕ ಆಯೋಜನೆ ಮಾಡಿದ ಬೋಧಿ ವೃಕ್ಷ ಸತ್ಸಂಗ ಕಾರ್ಯಕ್ರಮದ ಅದು ಅರಳಿ ಮರ ಬೋಧಿ ವೃಕ್ಷ ಅಂತೇನೋ. ಅವ್ರು ಇನ್ನೊಂದು ಮಾತು ಹೇಳಿದ್ರು, ಅರಳಿ ಮರ ಯಥೇಚ್ಛವಾಗಿ ಆಮ್ಲಜನಕವನ್ನು ಕೊಡ್ತತಿ ಅಂತ ಹೇಳಿ. ಅದು ಇನ್ನೊಂದು ಮರ ಮಹಾಗಣಿ ಅಂತೇಳಿ, ಆ ಆಸ್ಟ್ರೇಲಿಯನ್ ವುಡ್, ಅದು ಆಸ್ಟ್ರೇಲಿಯನ್ ಮರ ಮಹಾಗಣಿ ಅಂತ. ಅಲ್ಲಿ 300 ಅಡಿ ಎತ್ತರ ಬೆಳೀತಿತ್ತು ಮರ. ನಮ್ಮಲ್ಲಿ ಒಂದು 100 ಅಡಿ ಮಾತ್ರ ಬೆಳೀತದೆ. ಈ ಪ್ರಕೃತಿಯಾಗಿರೋ ಕಾರ್ಬನ್ ಡೈಆಕ್ಸೈಡ್ ತಿಂತದೆ, ಆಮ್ಲಜನಕ ಬಿಡುಗಡೆ ಮಾಡೋದು. ಅದೇವಲ್ಲ ಏನಂತಂದ್ರೆ ಅಲ್ಲಿ ಆಮ್ಲಜನಕದ ಕೊರತೆ ಆಗಿ ಸ್ಟೊಮೆಟಲ್ ಟ್ರಾನ್ಸ್ಪಿರೇಷನ್ ಅಂತೀವಿ, ಪತ್ರದ ಎಲೆಗಳ ಮುಖಾಂತರ ಉಸಿರಾಡ್ತವೆ ಗಿಡ ಮರಗಳು. ರಾತ್ರಿ ಯಥೇಚ್ಛವಾಗಿ ಆ ಹುಣಸೆ ಮರ ಯಥೇಚ್ಛವಾಗಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡಿ ಆಮ್ಲಜನಕ ತಗೋತಿರ್ತಾವೆ ರಾತ್ರಿ. ಹಗಲತ್ತು ಆಮ್ಲಜನಕ ಬಿಡ್ತದೆ, ಕಾರ್ಬನ್ ಡೈಆಕ್ಸೈಡ್ ತಿರ್ತದೆ. ಆದ್ರೆ ರಾತ್ರಿ ಆಮ್ಲಜನಕ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತಾರೆ. ಅಲ್ಲಿ ಉಸಿರಾಟದ ಕೊರತೆ ಆಗಿ ಸಾಯ್ತಾರೆ. ಅದು ನಮ್ಮ ಹಳ್ಳಿ ಒಳಗೆ ಅಲ್ಲಿ ದೇವ್ರದವು ಹುಣಸೆ ಮರದಾಳಿಗೆ ಹೋದ್ರೆ ಸಾಯ್ತಾರ ಅಂತ ಮೂಢನಂಬಿಕೆ. ಅದ್ರ ಬಗ್ಗೆ ಭಾಳ ಚಂದ ಹೇಳಿದೆ. ಅದ್ರ ಜೊತೆಗೆ ಈ ಬನ್ನಿ, ಹುಣಸೆ, ಆಲ, ಅರಳಿ, ಕವಳಿ ಇವೇನದಲ್ಲ, ಇವೆಲ್ಲ ಆಮ್ಲಜನಕ ಯಥೇಚ್ಛವಾಗಿ ಬಿಡುಗಡೆ ಮಾಡ್ತಾವೆ. ಅದಕ್ಕೆ ನಾವೆಲ್ಲ ಈ ಹುಟ್ಟು ಹಬ್ಬ ಆಚರಣೆ ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಹುಟ್ಟು ಹಬ್ಬ? ಅದಕ್ಕೆ ಅಕ್ಕಿ ಬೆಲ್ಲ ಕೊಟ್ಟು ತಿನ್ನಿಸಿ ಹುಟ್ಟು ಹಬ್ಬ ಆಚರಣೆ ಮಾಡೋದು. ಆಮೇಲೆ ಆಸ್ಪತ್ರೆ ಒಳಗೆ ರೋಗಿಗಳಿರ್ತಾರೆ, ಅವ್ರು ರೋಗಿಗಳು ಅನ್ಬಾರ್ದು, ಸಾಧಕರು ಅನ್ಬೇಕು. ಆ ಸಾಧಕರಿಗೆ ಹಾಲು, ಹಣ್ಣು, ಬ್ರೆಡ್ ಕೊಟ್ಟು ಊಟ ಹಬ್ಬ ಆಚರಣೆ ಮಾಡೋದು. ಎಷ್ಟೋ ಜನ ಇವತ್ತು ಒಂದು ಹೊತ್ತು ಊಟ ಮಾಡಿ ಜೀವನ ಮಾಡೋದಾರ, ವಾರಕ್ಕೆ 15 ದಿನಕ್ಕೆ ಉಂಟು ಜೀವನ ಮಾಡೋದಾರ, ಊಟ ಸಿಗದೇ ಇರ್ತಕ್ಕಂಥವ್ರು ಅದ. ಅಂಥವ್ರಿಗೆ ಊಟ ಕೊಟ್ಟು ಊಟ ಹಬ್ಬ ಆಚರಣೆ ಮಾಡೋದು. ಆ ಬುದ್ಧನಿಗೆ ಒಬ್ಬ ತಾಯಿ ಪಾಯಸ ಕೊಡ್ತಾಳೆ ನೋಡಿ. ಆಕೆ ಕೊಡೋ ಮುಂದೆ ಹೇಳ್ತಾಳೆ, ನಾನು ದೇವ್ರ ಪೂಜೆಗೆ, ದೇವರ ಪೂಜೆ ಮಾಡೋದಕ್ಕಿಂತ, ದೇವರಿಗೆ ನೈವೇದ್ಯ ಮಾಡೋದಕ್ಕಿಂತ ಈತಗೆ ಏನಾದರೂ ಪ್ರಸಾದ ಕೊಟ್ಟರೆ ಅದು ಸಾರ್ಥಕ ಆಗ್ತದೆ ಅಂತ ಹೇಳಿ ಸಂಕಲ್ಪ ಮಾಡಿದಲ್ಲ, ಅದು ಇವತ್ತು ಆ ಬುದ್ಧನ ಸಂಧಿ ತಾಯಿ ಮಾಡಿದ. ಅದು ಭಾಳ ವಿಶೇಷತೆ ಅಂತ ಹೇಳಿಕೆ. ಒಂದು ಜೇನು ಹುಳ, ಇದು ಭಾಳ ಚಂದ ಐತೆ ಕೇಳಿ, ನಿಮ್ಗೆ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದ. ಒಂದು ಜೇನು ಹುಳ, ಆ ಜೇನು ಹುಳದೊಳಗೆ ಒಂದು ಫ್ಯಾಮಿಲಿ ಇರ್ತದೆ. ಅದರೊಳಗೆ ಒಂದು ರಾಣಿ ಹುಳ ಅಂತ ಇರ್ತದೆ, ಇನ್ನೊಂದು ಭಾಗ ಕಾರ್ಮಿಕ ಹುಳ ಅಂತಿರ್ತಾವ, ಇನ್ನೊಂದು ಭಾಗ ಸೈನಿಕ ಹುಳ ಅಂತಿರ್ತಾವ. ಆ ರಾಣಿ ಹುಳ ಇಡೀ ಜೀವನದೊಳಗೆ ಒಂದೇ ಸಲ ಸಂಸಾರ ಮಾಡೋದು, ಒಂದ್ಸಲ ಸಂಸಾರ. ಆ ರಾಣಿ ಹುಳ ಆ ಇಡೀ ಗುಂಪಿಗೆ ಸುಪ್ರೀಂ ಅದು. ಹೆಂಗೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಮುಖ್ಯಸ್ಥರು ಮತ್ತು ಪ್ರಿನ್ಸಿಪಾಲ್ ಮೇಲೆ ಅಧ್ಯಕ್ಷರ ಮುಖ್ಯಸ್ಥರು, ಹಂಗೆ ರಾಣಿ ಹುಳ ಆ ಇಡೀ ಗೂಡಿಗೆ ಸುಪ್ರೀಂ. ಅದು ತತ್ತಿ ಹಾಕೋದಷ್ಟೇ ಕೆಲಸ. ಅದರೊಳಗೆ 2 ಭಾಗ ಕಾರ್ಮಿಕ ಹುಳು ಮತ್ತು ಸೈನಿಕ ಹುಳ ಅಂತೇಳಿ. ಜೇನುಹುಳದ ಗೂಡು ನೋಡಿರಿ, ಭಾಳ ಅದ್ಭುತ. ಅವ್ರೇನು ಜೇನುಹುಳುಗಳೇನು IT, ಆದ್ರೆ ಎಲ್ಲವೂ ಡೈಮಂಡ್ ಶೇಪ್ ಹೋಲ್ ಇರ್ತದೆ. ಎಲ್ಲವೂ GPS ಯೂಸ್ ಮಾಡ್ತಿಲ್ಲ, ಅವಕ್ಕೊಂದು GPS ಐತಿ. ಆ ಗೂಡು ಇಲ್ಲಿ ಐತಂದ್ರೆ ಆ ಗೂಡನ್ನ GPS ಮಾಡ್ಕೋತಾವ. ಇದೆಲ್ಲ ಒಂದು ಇಲ್ಲಿ ಬಂಗ್ಲೆ ಐತಿ, ಈ ಕಡೆ ಮರಗಳು ಅದಾವು, ಒಂದು ಗೋಡೆ ಐತಿ, ಹಿಂದೆ ಗೋಡೆ, ಇದನ್ನ GPS ಮಾಡ್ಕೊಂಡು 3 ರಿಂದ 4 ಕಿಲೋಮೀಟರ್ ಹೋಗ್ತಾವೆ ಒಂದೊಂದು ಹುಳ ಒಂದೊಂದು ದಿಕ್ಕಿಗೆ ಹೋಗಿ. ಅಲ್ಲಿ ಹೂವಿನ ತೋಟ ಇದ್ರೆ ಅವ್ರು ಬಂದು ಒಂದು ನಮೂನೆ ನೃತ್ಯ ಮಾಡ್ತಾವೆ.
ಅವಾಗ ಉಳಿದ ಕಾರ್ಮಿಕಗಳೆಲ್ಲ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾವೆ, ಹೋಗಿ ಮಕರಂದ ಇಟ್ಕೊಂಡು ಬರ್ತಾವೆ. ಇದು ಕಾರ್ಮಿಕಗಳ ಕೆಲಸ, ಅರ್ಧ ಕಾರ್ಮಿಕಗಳ ಕೆಲಸ. ಇನ್ನೊಂದು ಭಾಗ ಸೈನಿಕಗಳು ಅಂತ ಇರ್ತಾವೆ. ಆ ಸೈನಿಕಗಳು ಅದ್ರಾಗ ಅರ್ಧ ಭಾಗ ಗೂಡು ರಕ್ಷಣೆ ಮಾಡ್ತಾವೆ. ಆ ಗೂಡಿಗೆ ಶತ್ರುಗಳು ಯಾರಂದ್ರೆ ಈ ಹಾವು, ಹಲ್ಲಿ, ಜಿರಳೆ, ಗೆದ್ದಲು, ಇರುವೆ, ಇವು ಶತ್ರುಗಳು. ಆ ಶತ್ರುಗಳನ್ನ ಸುತ್ತಲೂ ಪಾರ ತಿರುಗಿರ್ತಾವೆ ಗೂಡು ಸುತ್ತಲೂ. ಯಾವ್ದಾದ್ರು ಶತ್ರುಗಳು ಬಂದ್ರೆ ಅದು ಒಂದು ನಮ್ಮನೆ ನೃತ್ಯ ಮಾಡ್ತದೆ. ಆವಾಗ ಉಳಿದ ಸೈನಿಕರು ಅದನ್ನ ಫಾಲೋ ಮಾಡ್ತಾರೆ, ಯಾರು ಶತ್ರುಗಳು ಬಂದಾರ ಅಟ್ಯಾಕ್ ಮಾಡೋದು. ಇದು ಈ ಜೇನುಹುಳದ ಇತಿಹಾಸ. ಇದು ನಮಗೆ ಯಾಕೆ ಹೇಳಿದ್ರೆ ನೀವು ನೋಡ್ಬೋದು. ಆ ಜೇನುಹುಳ ನೋಡ್ರಿ, ಅದಕ್ಕೆ ಅವ್ರವ್ರ ಕೆಲಸ ಅವರೇನು ಮಾಡ್ತಾವ. ಕಾರ್ಮಿಕಗಳ ಕೆಲಸ ಕಾರ್ಮಿಕಗಳ, ಸೈನಿಕಗಳ ಕೆಲಸ ಸೈನಿಕಗಳ, ರಾಣಿಗಳ ಕೆಲಸ ರಾಣಿಗಳು ಮಾಡ್ತಾವ. ನೋಡಿ, ಆ ಹುಳದ ಇತಿಹಾಸ ಕೇಳಿ ನಾವೆಲ್ಲ ಜೇನು ಹುಳ ಇದ್ದಾಗ ನಾವು ಆ ಜೇನು ಹುಳಕ್ಕೆ ನಮಗಿದ್ದಾಗ ನಮಗೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಮತ್ತೆ ಮೇಲ್ಜಾತಿ ಕೀಳ್ಜಾತಿ ಇವೇನಿಲ್ಲ. ಮತ್ತು ಅದಕ್ಕೇನು ರಿಜಿಸ್ಟರ್ ಆಫೀಸ್ನಾಗೇನು ರಿಜಿಸ್ಟರ್ ಆಫೀಸ್ ಅದು ಬಾಂಡ್ ಪೇಪರ್ ಅವೇನು ಇಲ್ಲ ಅದಕ್ಕೆ. ಆದ್ರೆ ಆ ಜೇನು ಹುಳ ಯಾವ್ಯಾವ ಹುಳ ಏನೇನು ಕೆಲಸ ಮಾಡ್ಬೇಕು ಅದೇ ಕೆಲಸ ಮಾಡ್ತಾವೆ. ನೋಡು, ನಮಗೆ ಕಾರ್ಯಾಂಗ ಐತಿ, ಶಾಸಕಾಂಗ ಐತಿ, ನ್ಯಾಯಾಂಗ ಐತಿ, ಮತ್ತೆ ಮನೆ ಅಂತ ಮಾಡ್ಕೊಂಡು, ಊರಂತ ಮಾಡ್ಕೊಂಡು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ರಾಜ್ಯ ಪಂಚಾಯತಿ, ಮತ್ತು ದೇಶ, ಆಮೇಲೆ ಖಂಡಗಳು, ಜಗತ್ತು. ನಮಗಿಷ್ಟೆಲ್ಲ ಇದ್ರು ಅರಿವಿನ ಜನ್ಮ, ಮಾನವ ಜನ್ಮ ಅಂತ ಹೇಳಿದ್ರು ನಮಗಿಷ್ಟೆಲ್ಲ ಪತ್ರಗಳು, ದಾಖಲೆಗಳು ಇದ್ರ ಸಹಿತ ನಾವು ಮೋಸ ಮಾಡೋದು, ಅನ್ಯಾಯ ಮಾಡೋದು, ವಂಚನೆ ಮಾಡೋದು, ಈ ನಮ್ಮ ತುಳಿಯೋದು ಮಾಡ್ತೀವಿ. ಆದ್ರೆ ಜೇನುಹುಳಕ್ಕೆ ಏನು ದಾಖಲೆ ಇಲ್ಲ, ಕಾರ್ಯಾಂಗ ಇಲ್ಲ, ಶಾಸಕಾಂಗ ಇಲ್ಲ, ನ್ಯಾಯಾಂಗ ಇಲ್ಲ, ಅಲ್ಲಿ ಜಾತಿ ಇಲ್ಲ, ನಿಂದನೆ ಮಾಡೋದಿಲ್ಲ, ಯಾರ ಮೇಲಿಲ್ಲ, ಯಾರ ಕೀಳಿಲ್ಲ, ಅವಕ್ಕೇನು ರಿಜಿಸ್ಟರ್ ಆಫೀಸು ಇಲ್ಲ. ಆದ್ರೆ ಅವ್ರವ್ರ ಕೆಲಸನ ಅವರೇ ಮಾಡ್ತಾವು. ಅಂತ ಜೇನುಹುಳ ತುಪ್ಪ ಸಂಗ್ರಹ ಮಾಡಿಟ್ಟ ಹುಳ ಈ ಹಾಳಾದ ಮನುಷ್ಯ ಅದಕ್ಕೆ ಹೊಗೆ ಹಾಕಿ ಬೆಂಕಿ ಹಾಕಿ ಅವ್ನು ಸಾಯ್ಬಿಟ್ಟು ತುಪ್ಪ ತಿಂತಾನ. ಅದಕ್ಕೆ ಕಬೀರದಾಸ ಹುಡುಕಂತ ಹೊಂಟ, ಯಾವ ಕೆಟ್ಟವ ಅಂತ ಹುಡುಕಂತ ಹೊಂಟ, ಯಾರು ಕೆಟ್ಟ ಕಾಣಲಿಲ್ಲ ಅವಾಗ. ಅವನು ಆಲೋಚನೆ ಮಾಡಿದ, ಅಲ್ಲ ನಾನು ಕೆಟ್ಟ ರದರನ್ನ ಮನಸ್ಸು ನನ್ನಲ್ಲಿ ಬಂತಲ್ಲ, ನನಗಿಂತ ಕೆಟ್ಟ ಜಗತ್ತಿನಾಗಿಲ್ಲ ಅಂತ ಅವ ತನಗೆ ಕೆಟ್ಟ ಅನ್ಕೊಂಡ, ನಾವ್ಯಾರ ಅನ್ಕೊಳಲ್ಲ. ಹಂಗ ಜೇನುಹುಳದ ಇತಿಹಾಸ ನೋಡಿ ಐನ್ಸ್ಟೀನ್ ಅಂತ ಒಬ್ಬ ವಿಜ್ಞಾನಿ, ಅವನು ನೊಬೆಲ್ ಪ್ರೈಸ್ ಪಡಿತಾನೆ. ಆ ವಿಜ್ಞಾನಿ ಈ ಜೇನುಹುಳದ ಬಗ್ಗೆ ಅಧ್ಯಯನ ಮಾಡ್ತಾನೆ. ಅಧ್ಯಯನ ಮಾಡಿ ಅವನು ಅದಕ್ಕೆ ಕನ್ಕ್ಲೂಷನ್ ಬರೀತಾನೆ ಆ ಪುಸ್ತಕ. ಈ ಭೂಮಿ ಮೇಲೆ ಜೇನುಹುಳದ ಸಂತತಿ ನಾಶ ಆದ್ರೆ ಅವತ್ತಲಿಂದ 4 ವರ್ಷ ಆದ್ಮೇಲೆ ಈ ಭೂಮಿ ಮೇಲೆ ಒಬ್ಬನು ಜೀವನ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಅದು ಕನ್ಕ್ಲೂಷನ್ ಬರೀತಾನೆ. ಎಂಥ ಅದ್ಭುತ ವಿಚಾರಗಳು. ನಮ್ಮ ಪ್ರದೀಪ್ ಗುಡ್ಡದವರು ಹೇಳಿದ್ರು, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಈ ಪತ್ರದ ಎಲೆ ಮುಖಾಂತರ ಉಸಿರಾಡ್ತವು ಅಂತ ಹೇಳಿ. ಒಬ್ಬ ಮನುಷ್ಯ ಒಂದು ನಿಮಿಷಕ್ಕೆ 12 ರಿಂದ 20 ಸಲ ಉಸಿರು ಒಳಗೆ ತಗೋತಾನೆ, ಆಮ್ಲಜನಕ ತಗೋತಾನೆ. ಒಂದು ದಿನಕ್ಕೆ ಈ ಆಕ್ಸಿಜನ್ ಸಿಲಿಂಡರ್ ತಗೊಂಡು ಆಸ್ಪತ್ರೆ ಅಂತ 3 ಸಿಲಿಂಡರ್ ಬೇಕು ಒಂದು ಮನುಷ್ಯಾಗ. ಒಂದು ಸಿಲಿಂಡರ್ಗೆ 700 ರೂಪಾಯಿ, ಒಂದು ದಿನಕ್ಕೆ 2100 ರೂಪಾಯಿ, ಒಂದು ವರ್ಷಕ್ಕೆ 7,66,500 ರೂಪಾಯಿ ಒಬ್ಬ ಮನುಷ್ಯ ಖರ್ಚು ಮಾಡ್ಬೇಕು ನಾವು ಆಮ್ಲಜನಕ ಸಲುವಾಗಿ. ಯಾರು ಖರ್ಚು ಮಾಡ್ತಿದ್ದಕ್ಕೆ? ಯಾರು ಮಾಡಲ್ಲ. ಅವರು ಉಚಿತವಾಗಿ ಪ್ರಕೃತಿ ದತ್ತವಾಗಿ ಆಮ್ಲಜನಕ ಸಿಗ್ತದೆ. ಹಂಗಾಗಿ ಆಮ್ಲಜನಕ ಗಿಡಮೂಲಿಕೆ, ನಾವು ಆ ಗಿಡಮೂಲಿಕೆ ಬಗ್ಗೆ, ಔಷಧಿ ಬಗ್ಗೆ ಭಾಳ ಅದ್ಭುತವಾಗಿ, ಬಿಲ್ಪತ್ರೆ ಬಗ್ಗೆ, ತುಳಸಿ ಬಗ್ಗೆ ಚರ ತಪ್ಪದವರು ಸಾವಿರಾರು ಗಂಟೆ ಜನಗಳು ಆರಾಮಿಂದ ಆರಾಮ ಮಾಡಿದ ಇದು ಆ ಶಕ್ತಿ ಬಿಲ್ಪತ್ರೆಗೆ ಬರ್ತದೆ. ಅದನ್ನು ಬಿಲ್ಪತ್ರೆಗೆ ಸಾಧನೆ ಮಾಡ್ತಾರೆ. ಹುಟ್ಟಹಬ್ಬ ಆಚರಣೆ ಮಾಡೋದು ನಾವೇ ಖುಷಿ ಪಡ್ತೀವಿ. ಹುಟ್ಟಹಬ್ಬ ಇವತ್ತು ನಂದು ಎಷ್ಟೇ ಹುಟ್ಟಹಬ್ಬ, ಅದು ಖುಷಿ ಪಡೋದಲ್ಲ, ನೋವು ಮಾಡ್ಕೊಳ್ಳೋದು. ಇಷ್ಟು ವರ್ಷ ಹೋಗ್ತಲ್ಲ ಅಂತ ನೋವು ಮಾಡ್ಕೋಬೇಕು ನಾವು. ಆದ್ರೆ ಖುಷಿ ಪಡೋದು, ಹೊಸ ಬಟ್ಟೆ ಹಾಕೊಳ್ಳೋದು, ಕೇಕ್ ತರೋದು, ಕಟ್ ಮಾಡೋದು, ದೀಪ ಹಾರಿಸೋದು, ಪಾರ್ಟಿ ಮಾಡಿಸೋದು. ಅಲ್ಲಲ್ಲ, ಇಷ್ಟು ವರ್ಷ ಕಳೆದ್ವಲ್ಲ, ನಾವು ಏನು ಮಾಡಿದ್ವಿ, ಸಮಾಜಕ್ಕೆ ಏನು ಕೊಟ್ವಿ, ನಾವು ಪ್ರಕೃತಿಗೆ ಏನು ಸೇವೆ ಮಾಡಿದ್ವಿ, ನಾಡು ನುಡಿ ದೇಶಕ್ಕೆ ಏನು ನಮ್ಮ ಸೇವೆ ಏನು ಅಂತ ನಾವು ಆಲೋಚನೆ ಮಾಡೋದು. ದೇಶ ನಮಗೇನು ಮಾಡುತ್ತೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನು ಮಾಡಿವಿ ಅನ್ನೋದು ಭಾಳ ಮುಖ್ಯ. ಹಂಗೆ ವಿಚಾರಣೆ ಮಾಡೋದು. ಆ ವಿಚಾರ ಮಾಡಿದಾಗ ಮಾತ್ರ ಇದೊಂದು ಸತ್ಸಂಗ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಆಗ್ತದೆ.
ಈ ಸತ್ಸಂಗ ಬೋಧಿ ವೃಕ್ಷ ಕಾರ್ಯಕ್ರಮ ನಮ್ಮ ಅಯ್ಯನಗೌಡರು, ನಮ್ಮ ಹಗರಿಬೊಮ್ಮಳೆ ತಾಲೂಕಾ ಕಾರ್ಯನಿರತ ಪತ್ರಿಕೆಯ ಮುಖ್ಯಸ್ಥರು ನಮ್ಮ ಅಯ್ಯನಗೌಡರು. ಭಾಳ ಒಳ್ಳೆ ಪಾಂಡಿತ್ಯ ವಿದ್ಯೆಯನ್ನು ಹೊಂದಿದವರು. ಅವ್ರು ಹಾಡುಗಾರ ಅಂತೇಳಿ ನಮ್ಮ ತೋಟೇಶ್ ಪರಿಚಯ ಮಾಡಿದ್ರು. ಹಾಡುಗಾರ ನಮ್ಮ ಹಗರಿಬೊಮ್ಮಳೆ ಅಂತೇಳಿ ನಮ್ಮದು ಸ್ವಾರ್ಥ ಐತೆ ಹಾಡುಗಾರ ಅಂತೇಳಿ. ನಮ್ಮ ಅಧ್ಯಕ್ಷರು ಹಡಗಲಿ ತಾಲೂಕಿನಲ್ಲಿ ಇರೋದ್ರಿಂದ ಅವ್ರಿಗೆ ಯಾವ ತಾಲೂಕಿನ ಪರಿಚಯ ಮಾಡಿಸೋರು. ಆದ್ರೆ ಅವ್ರು ನಮ್ಮ ತಾಲೂಕಿನ ನೀರು ಹಣ್ಣು ಊಟ ಮಾಡ್ತಾರೆ, ನಮ್ಮ ತಾಲೂಕಿನ ಅಂತ ಹೇಳಿದ್ರೆ ಅಂತ ಹೇಳಿ ಅದು ಭಾಳ ವಿಶೇಷತೆ. ಹಾಗಾಗಿ ಇನ್ನೊಬ್ರು ನಮ್ಮ ನಾರಾಯಣ ಒಂದು 25 ವರ್ಷದ ಕೆಳಗ ನಾವೆಲ್ಲ ಬಾವಿ ನೀರು ಕುಡಿತಿದ್ವಿ. ಬಾವಿ ನೀರು ಪ್ರಕೃತಿದತ್ತವಾಗಿ ಫಿಲ್ಟರ್ ಆಗಿ ಬರೋ ನೀರು ಕುಡಿತಿದ್ವಿ. ಮತ್ತೊಂದು 10 ವರ್ಷದ ನಂತರ ಬೋರ್ ಹಾಕಿ ಬೋರ ನೀರು, ಈ ಭೂಗರ್ಭದ ಪೂರ್ತಿ 300, 400, 500 ಅಡಿ ಒಳಗೆ ನೀರು ಕೊಡ್ತೀವಿ. ಅದರೊಳಗೆ ಏನು ಇರೋದಿಲ್ಲ. ಹಿಂದಕ್ಕೆ ಒಂದು 20 ವರ್ಷದ ಹಿಂದೆ ಹೋದಂದ್ರೆ ವಾರ್ತಿ ಅಂತ ಬರ್ತಿತ್ತು, ಪ್ರಕೃತಿಯಾಗಿ ನ್ಯಾಚುರಲ್ ಆಗಿ ಫಿಲ್ಟರ್ ಆಗೋದು. ಅದು ಪರಿಶುದ್ಧವಾದ ನೀರು. ಮಳೆಯ ನೀರು ಐತಲ್ಲ, ಅದು ಪರಿಶುದ್ಧವಾದ ನೀರು. ಮಿನರಲ್ ವಾಟರ್ ಅಂದ್ರೆ ಅದು ಮಳೆ ನೀರು. ಯಾಕಂದ್ರೆ ಅದು ಸಮುದ್ರದಿಂದ ಆವಿಯಾಗಿ ಮೋಡಾಗಿ ಮತ್ತದು ಈ ನಮ್ಮ ಗಿಡಮರಗಳಿಂದ ತಂಪು ಹವಾ ಉತ್ಪತ್ತಿಯಾಗಿ ಮೋಡ ಹಾಕಷ್ಟಾಗಿ ಮಳೆ ಆಗ್ತದೆ. ಅದು ಪರಿಶುದ್ಧವಾದ ನೀರು. ಆದರೆ ಅದು ಬಿಟ್ಟರೆ ಬೇರೆ ಯಾವ ನೀರು ಪರಿಶುದ್ಧ ಅಲ್ಲ ಅನ್ನೋದಕ್ಕೆ ಒಂದು 2 ನಿಮಿಷ ಒಂದು ಪ್ರಾತ್ಯಕ್ಷಿಕೆ ಮಾಡ್ತಾರೆ. ಈ ಫಿಲ್ಟರ್ ನೀರು ಕುಡಿಯೋದು ಮುಖ್ಯನೋ ಅಲ್ಲೋ ಅಂತ. ಈ ಆಯುರ್ವೇದದೊಳಗೆ ನಮ್ಮ ಹಿಂದಕ್ಕೆಲ್ಲ ಆಯುರ್ವೇದನ ಬಳಸ್ತಿದ್ರು. ಈಗೆಲ್ಲ ಇಂಗ್ಲೀಷ್ ಮೆಡಿಸಿನ್. ನಮ್ಮ ತೋಟೇಶ್ ಅವರು, ನಮ್ಮ ಮೋಹನ್ ರೆಡ್ಡಿ ಅವರು ಹೇಳಿದಾಗ ಎಲ್ಲ ಇಂಗ್ಲೀಷ್ ಮೆಡಿಸಿನ್ಗೆ ಹೆಚ್ಚು ಆದ್ಯತೆ ಕೊಡ್ತೀವಿ. ಇಂಗ್ಲೀಷ್ ಮೆಡಿಸಿನ್ಗೂ ಆಯುರ್ವೇದಕ್ಕೆ ಭಾಳ ವ್ಯತ್ಯಾಸ. ಇಂಗ್ಲೀಷ್ ಮೆಡಿಸಿನ್ನು ಒಂದು ಮರದಾಗ ಹಣ್ಣು ಅದಪ್ಪ ಸುಮ್ಮನೆ ಕಲ್ತಾಡು ಒಯ್ಯೋದು, ಹಣ್ಣಾರ ಬೇಡಿ ಕಾಯಿರ ಬೇಡಿ. ಆಯುರ್ವೇದ ಹಂಗಲ್ಲ, ಅವಾಗ ಹಣ್ಣ ಬೇಕಂತ ಹಣ್ಣ ಹೊಡೆದು. ಅದಕ್ಕೆ ಈ ದ್ರೋಣಾಚಾರ್ಯ ಕೇಳಿದಂತೆ ಪಾಂಡವ್ರನ್ನ, ಆ ಮರದಾಗ ಹೇಳಿ ಕಾಣ್ತತೆ, ಕೆಲವರು ಮರ ಕಾಣ್ತತೆ, ಕೆಲವರು ಆ ಮರದ ಪಕ್ಷಿ ಕಾಣ್ತತೆ. ಅವ ಅರ್ಜುನ ಪಕ್ಷಿ ಕಣ್ಣು ಮಾತ್ರ ಕಾಣ್ತತೆ ಅಂದ. ಅಂದ್ರೆ ಅವನ ಗುರಿ ಎಲ್ಲಿತ್ತಂದ್ರೆ ಆ ಪಕ್ಷಿ ಕಣ್ಣಿಗೆ ಗುರಿ ಇತ್ತು. ಹಂಗೆ ಆಯುರ್ವೇದ. ಇಂಗ್ಲೀಷ್ ಮೆಡಿಸಿನ್ ಅಂದ್ರೆ ಆ ಮರ ಕಾಣ್ತೈತೆ, ಮರದ ಪಕ್ಷಿ ಇಟ್ಬೇಕು, ಬಿದ್ದರೆ ಬೆಳೆ. ಆದರೆ ಇಂಗ್ಲೀಷ್ ಮೆಡಿಸಿನ್ಗೆ ಆಯುರ್ವೇದಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ, ಇಂಗ್ಲೀಷ್ ಮೆಡಿಸಿನ್ ಕ್ವಿಕ್ ರಿಲೀಫ್, ನಾಟ್ ಕ್ಯೂರ್. ಅವರು ಮೊಣಕಾಲ ನೋವಿಗೂ ಪೇನ್ ಕಿಲ್ಲರ್ ಕೊಡ್ತಾರ, ತಲೆನೋವಿಗೂ ಪೇನ್ ಕಿಲ್ಲರ್ ಕೊಡ್ತಾರ, ಸೊಂಟ ನೋವಿಗೂ ಪೇನ್ ಕಿಲ್ಲರ್ ಕೊಡ್ತಾರ. ಆದರೆ ಆಯುರ್ವೇದ ಹಂಗಲ್ಲ. ಮೊಣಕಾಲ ನೋವು ಯಾಕೆ ಬಂತು, ತಲೆನೋವು ಯಾಕೆ ಬಂತು, ಅದರ ಮೂಲ ಹುಡುಕ್ತಾರೆ. ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಅದು ಭಾಳ ವಿಶೇಷ. ಆದರೆ ಸ್ಲೋ ಪ್ರೊಸೆಸ್. ಇಂಗ್ಲೀಷ್ ಮೆಡಿಸಿನ್ ಕ್ವಿಕ್ ರಿಲೀಫ್, ನಾಟ್ ಕ್ಯೂರ್. ಆಯುರ್ವೇದ ಸ್ಲೋ ಪ್ರೊಸೆಸ್ಸು, ಪರ್ಮನೆಂಟ್ ಕ್ಯೂರ್. ಇದು ಭಾಳ ವ್ಯತ್ಯಾಸ. ಹಾಗಾಗಿ ಆಯುರ್ವೇದ ನಮ್ಮ ಪ್ರದೀಪ್ ಗುಡ್ಡವ್ರು ಹೇಳಿದಂಗೆ ನಮ್ಮ ವೇದದಿಂದ ಬಂದದ್ದು. ನಮ್ಮ ದೇಶದ ಒಂದು ವಿದ್ವತ್, ಅದು ಅಸಂಸ್ಕೃತಿ, ಅದು ಭಾಳ ವಿಶೇಷತೆ. ಹಾಗಾಗಿ ಗೋಧಿ ವೃಕ್ಷ ಸಮಯದ ಅಭಾವ. ಹುಡುಗರು ಯಾವಾಗ ಮುಗಿಸ್ಯಾರಪ್ಪ ಅನ್ನೋ ಸ್ಥಿತಿಗೆ ನೀವು ಅದರೇ ಪ್ರಸಾದ ಸಮಯ. ಹಾಗಾಗಿ ಅವ್ರು ಬಂದಾಗ ನಮ್ಮ ನಾರಾಯಣ ಸ್ವಾಮಿ ಅವರು ಆಯುರ್ವೇದ ಮತ್ತು ಹೋಮಿಯೋಪತಿ ಆದಿರಾಗಣ ಅಂದ್ರೆ ಧರ್ಮದ ಮಾರ್ಗದಲ್ಲಿ ನಡೀತಕ್ಕಂಥ ಸೌತ್ಯರ ಅಂದ್ರೆ ಒಂದೇ ವೃತ್ತಿಯವರು ಸೌತ್ಯರಾಕಾರ, ಕೊಲಿಕ್ ಅಂತೀವಿ ನಾವು, ಕಲಿಕ್ಸ್ ಅಂತೀವಲ್ಲ, ಅವ್ರ ವೃತ್ತಿಗಳು ಸೌತ್ಯರಾಕಾರ. ಕನ್ನಡದೊಳಗೆ ಸೌತ್ಯರ ಅಂತೀವಿ. ನನಗೆ ಸೌತ್ಯರ, ಇನ್ನೊಬ್ಬ ಸ್ವಾಮಿಗಳು ಸೌತ್ಯರ, ನಮ್ಮ ಅಧ್ಯಕ್ಷ ಸೌತ್ಯರ, ಇನ್ನೊಬ್ಬ ಸಂಸ್ಥೆ ಅಧ್ಯಕ್ಷ ಅವ್ರು ಸೌತ್ಯರಾಕಾರ, ಉಪನ್ಯಾಸಕರು ಇನ್ನೊಬ್ರು ಉಪನ್ಯಾಸಕರು ಸೌತ್ಯರಾಕಾರ, ವಿದ್ಯಾರ್ಥಿಗಳು ಇನ್ನೊಬ್ರು ವಿದ್ಯಾರ್ಥಿಗಳು ಸೌತ್ಯರಾಕಾರ. ಅಂತ ಸೌತ್ಯರು ಬರೀ ಸೌತ್ಯ ಅಲ್ಲ, ಅನಿಗೇಡಿ, ಎಡಬಟ್ಟು, ಯಾಸಿ, ಯಾರ ಮಾತು ಯಾಕೆ ವಾಕ್ಯಾರನ ಭಾವ ಏನು ಯಾಕ್ಯಾರ ಅಂತೀವಲ್ಲ ಅಂತ ಅನಿಗೇಡಿ ನನ್ನ ಸೌತ್ಯರ ಅಂದ್ರೆ, ನನ್ನ ಸೌತ್ಯರ ಅಂದ್ರೆ ಇನ್ನೊಬ್ಬ ಸ್ವಾಮಿಗಳು. ನಮ್ಮ ಈ ಭಾಗ, ನಮ್ಮ ಹಗರಿಬೊಮ್ಮಳೆ ವಿಧಾನಸಭಾ ಕ್ಷೇತ್ರ ಇದ್ರೆ ನನ್ನ ಧಾರ್ಮಿಕ ಕ್ಷೇತ್ರ. ನನ್ನ ಧಾರ್ಮಿಕ ಕ್ಷೇತ್ರ ಇನ್ನೊಂದು ಧಾರ್ಮಿಕ ಕ್ಷೇತ್ರಕ್ಕೆ ನಾವೆಲ್ಲ ಸೌತ್ಯರ ಹಾಕಿವಿ. ಬೇರೆ ಸ್ವಾಮಿಗಳು ಮತ್ತು ಅವ್ರ ಭಕ್ತರು, ಅವ್ರ ವಿದ್ಯಾರ್ಥಿಗಳು ನಾವೆಲ್ಲ ಸೌತ್ಯರ ಹಾಕಿವಿ. ಹಂಗೆ ಬೇರೆ ಸ್ವಾಮಿಗಳು, ಬೇರೆ ತಾಲೂಕ, ಬೇರೆ ಕ್ಷೇತ್ರ ಇರ್ತಕ್ಕಂಥ ಸ್ವಾಮಿಗಳು ಮತ್ತು ಏನು ಅಧಿಕಾರಿಗಳು, ಸಮಾಜ ಸೇವಕರು ಮತ್ತು ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು ನೋಡಿ ಇನ್ನೊಂದು ಕ್ಷೇತ್ರದ ಹೌದು ಅನ್ನಬೇಕಂತ. ಹಂಗೆ ವಿದ್ಯಾರ್ಥಿಗಳು ಸಾಧನೆ ಮಾಡ್ಬೇಕಂತ. ಹಂಗಂದಾಗಿ ನಾವು ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಆಗ್ತದೆ. ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ನೋಡಿ, ಅವರು IAS ಮಾಡಲಿಲ್ಲ, IAS ಮಾಡಕ್ಕಂತ ಹೋಗಿ IAS ಮಾಡೋರಿಗೆ ವಿದ್ಯಾಗುರುಗಳಾಗ್ಯಾರ. ಅದಕ್ಕೆ ನನ್ನೊಂದು ಏನಾಸೆ, ಅವ್ರು ಇಲ್ಲಿ ಹೊಸಪೇಟೆ ಒಳಗೊಂದು ಚಾಣಕ್ಯ ಕರಿಯರ್ ಅಕಾಡೆಮಿ ಅಂತ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ಯಾರ. ನಾನು ನಮ್ಮ ಶಿಷ್ಯರಿಗೆಲ್ಲ ಭಾಳ ಜನಕ್ಕೆ ಅವ್ರ ಫೋನ್ ನಂಬರ್ ಕೊಟ್ಟು ಕಳ್ತೀನಿ. ಅವ್ರು ಭಾಳ ನಿಜವಾಗ್ಲೂ ಮೆಚ್ಚಬೇಕು. ಪ್ರದೀಪ್ ಗುಡ್ಡ ಅವರು ಎಷ್ಟು ತಾಸು ಕೆಲಸ ಮಾಡ್ತಾರೆ ಅಂದ್ರೆ 12 ತಾಸು ಪಾಠ ಮಾಡ್ತಾರೆ. 12 ತಾಸು ಸಾಮಾನ್ಯ ಕೆಲಸ ಅಲ್ಲ.
ನೀವು ಇಲ್ಲೇ ಉಪನ್ಯಾಸಕರ 6 ತಾಸು ಕೆಲಸ ಮಾಡಕ್ಕೆ ಒದ್ದಾಡ್ಬೇಕು, ಗಂಟಲು ಹೊರಗಡೆ ಮತ್ತೆ ಗಂಟಲ ಹೋಗ್ತಾರೆ. 12 ತಾಸು ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಎದ್ದು ಏನು ಸಾಧಕರ್ತಾರೆ ಅವ್ರಿಗೆಲ್ಲ ಪ್ರೂವ್ ಮಾಡ್ತಾರೆ, ಏನು ಮಾಡಕತ್ತಾರೆ, ಏನು ಅಭ್ಯಾಸ ಮಾಡಕತ್ತಾರೆ, ಇದು ಸಾಧನೆ. ಹಾಗಾಗಿ ಸುಮಾರು 60,000 ಜನಕ್ಕೆ ಅವ್ರಿಗೆ ಜೀವನಕ್ಕೆ, ಇಡೀ ಜೀವನಕ್ಕೆ ಮಾದರಿ ಮತ್ತು ಮಾರ್ಗದರ್ಶನ ಮಾಡ್ತಕ್ಕಂಥ ಅವ್ರಿಗೆ ಅನ್ನ ನೀರು ಬೆಳಕು ಜ್ಞಾನವನ್ನು ಕೊಟ್ಟು ಕೀರ್ತಿ ಪ್ರದೀಪ್ ಗುಡ್ಡದವರಿಗೆ ಸಲ್ತತೆ ಅಂತ ಒಂದು ಸಾಧನೆ ನಮ್ಮ ವಿದ್ಯಾರ್ಥಿಗಳು ಮಾಡಿ ಅಂತ ನನಗೆ ಪ್ರದೀಪ್ ಅವರು ಮೀರ್ಸಕ್ಕೆ ತಯಾರಾಗಬೇಕಪ್ಪ ಅಂತ ಸಾಧನೆ ಮಾಡ್ಬೇಕು. ಹಾಗಾಗಿ ಅಲ್ಲೊಂದು ಚಾಣಕ್ಯ ಕರಿಯರ್ ಅಕಾಡೆಮಿ ಮಾಡ್ಯಾರ, ಅವ್ರೊಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಪ್ರತಿ ವರ್ಷ. ಆ ಎಕ್ಸಾಮ್ ಒಳಗೆ ಪಾಸ್ ಆದರೆ ಅವ್ರಿಗೆಲ್ಲ ಉಚಿತವಾಗಿ ಆ ತರಬೇತಿಯನ್ನು ಕೊಡ್ತಾರೆ. IAS, KS, KPS ಇಂಥವೆಲ್ಲ ಕ್ಲಾಸ್ 1 ಕ್ಲಾಸ್ 2 ಜಾಬ್ ಅಂತೀವಲ್ಲ ಅಂಥವಕ್ಕೆಲ್ಲ ಉಚಿತವಾಗಿ ತರಬೇತಿ ಕೊಡ್ತಾರೆ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವ್ರನ್ನ ಇಲ್ಲ ನಾವು ಯಾರು ಸಂಪರ್ಕ ಮಾಡಿದ್ರೆ ನಾವು ನಿಮಗೆ ಅವಕಾಶ ಮಾಡಿಕೊಡ್ತೀವಿ. ಅಲ್ಲೊಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ಅದರೊಳಗೆ ಉತ್ತೀರ್ಣ ಆದರೆ ಎಲ್ಲ ಇಡೀ ತರಬೇತಿ ಉಚಿತ ಆಗ್ತದೆ. ಅಂಥ ಒಂದು ಅವಕಾಶವನ್ನು ನಮ್ಮ ಭಾಗದ ವಿದ್ಯಾರ್ಥಿಗಳು ಅವರಿಗೆ ಲಭಿಸಲಿ ಅಂತೇಳಿ ನಮ್ಮ ಭಾಗ ಶಿಕ್ಷಣ, ಧಾರ್ಮಿಕ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸರ್ವತೋಮುಖ ಅಭಿವೃದ್ಧಿ ಆದರೆ ಅದಕ್ಕೆ ಮೊದಲು ಖುಷಿ ಪಡೋದು ನಾನು. ಹಾಗಾಗಿ ಆ ಒಂದು ಖುಷಿಯನ್ನು ನೀವೆಲ್ಲ ಕೊಡ್ತೀರಿ ಅಂತೇಳಿ ಇಲ್ಲಿ ಈ ಶಾಲೆಯಲ್ಲಿ ನೀವು ರ್ಯಾಂಕ್ ತೊಗೊಂಡ್ರೆ ಈ ಶಾಲೆಗೂ ಮತ್ತು ನಿಮ್ಮ ಪಾಲಕರಿಗೂ ಮತ್ತು ನಿಮಗೆ ಸಲ್ತತೆ ಮತ್ತು ನಮ್ಮ ಭಾಗಕ್ಕೆ ಅದು ಒಟ್ಟಾರೆ ಹೇಳಿ ನನಗೆ ಕ್ರೆಡಿಟ್ ಸಲ್ತತೆ. ಅಂತ ಒಂದು ಶ್ರೇಯಸ್ಸು ನಿಮಗಾಗಲಿ ಅಂತೇಳಿ ನನ್ನ ಮಾತಿಗೆ ಹೇಳ್ಕೊಡ್ತೀನಿ. ನೀರಲ್ಲಿದೆ ಇದರಲ್ಲಿ